ಅಂಕು ಸ್ಟಡಿ ಮೆಥಡ್ ಓದಿದನ್ನು ಮರಿಲೇಬಾರ್ದು. ಎಲ್ಲ ಲೆವೆಲ್ ಸ್ಟೂಡೆಂಟ್ಸಿಗೆ ಯೂಸ್ ಇದೆ. ಪ್ರೈಮರಿ, ಹೈಸ್ಕೂಲ್, ಕಾಲೇಜ್, ಯಾರು ಬೇಕಾದವ್ರು ಇರಲಿ, PhDಗೆ ಹೋಗಲಿ, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲರಿಗೂ ಯೂಸ್ ಆಗ್ತದೆ. ಏನು ಮಾಡಬೇಕು? ಇವತ್ತು ಸಾಯಂಕಾಲ ಮನೆಗೆ ಹೋದ ಮೇಲೆ ನೀವು ಒಂದು ಕನ್ನಡ ಬುಕ್ ನಿಮ್ಮ ಕ್ಲಾಸ್ ಫಸ್ಟ್ ಲೆಸನ್ ಫಸ್ಟ್ ಪ್ಯಾರಾಗ್ರಾಫ್ ತಕ್ಕೊಳ್ಳಿ. ಒಂದು ಪ್ಯಾರಾಗ್ರಾಫ್ ಮೇಲೆ ಇವತ್ತು ಪ್ರೋಸೆಸ್ ಮಾಡಿ. ಆಕ್ಟಿವಿಟಿ ಏನು ಮಾಡಬೇಕು? ಗೋ ಆನ್ ರೀಡಿಂಗ್ 1 by 1 sentences. If you find any single word or 2 or 3 words important, or a phrase, a clause, rarely half a sentence, very rarely full sentence if you find important, then create a question for that, a short question. Then answer it in a very, very short manner. Your answer may be in the form of yes or no, right or wrong, or in a single word. If necessary, you can answer in 2 or 3 words, or phrase and clause. Very rarely half a sentence, and very rarely full a sentence in a full form. Andre sir next means means ಮೊಬೈಲ್ ಕೈಯಲ್ಲಿ ತೋದ್ರೆ ನಿನಗೆ ಈಸಿ ಹೋಗಬೇಕು. ಯಾವುದೇ ವಾಕ್ಯದಲ್ಲಿ, ಸೆಂಟೆನ್ಸ್ನಲ್ಲಿ ಯಾವುದಾದ್ರೂ ಒಂದು ಶಬ್ದ, 2 ಶಬ್ದ, 3 ಶಬ್ದ ಅಥವಾ ಫ್ರೇಸ್, ಕ್ಲೌಸ್, ಕೆಲವೊಂದು ಸಂದರ್ಭದಲ್ಲಿ ಹಾಫ್ ಅ ಸೆಂಟೆನ್ಸ್, ವೆರಿ ರೇರ್ಲಿ ಫುಲ್ ಸೆಂಟೆನ್ಸ್ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಶಾರ್ಟ್ದಲ್ಲಿ ಆನ್ಸರ್ ಕೊಡಬೇಕು ಮತ್ತು ಕೊನೆಗೆ ಮನನ ಮಾಡಬೇಕು. ಮೀನ್ಸ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್ಸ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. ಕೊನೆಗೆ ಕಣ್ಣು ಮುಚ್ಚಿ 1 ನಿಮಿಷ ಕಣ್ಣು ಮುಚ್ಚಿ ಅದನ್ನು ರಿಮೈಂಡ್ ಮಾಡ್ಕೋಬೇಕು. ನಾನು ಏನನ್ನು ಓದಿಕೊಂಡೆ, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಏನನ್ನ ಕ್ವಶನ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಬರ್ತದೆ ಆನ್ಸರ್. ಮೀನ್ಸ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. 5 ಸ್ಟೆಪ್ಸ್. ಸೈಲೆಂಟಾಗಿ ಕೂತ್ಕೊಂಡು ಇವತ್ತು ಸಾಯಂಕಾಲ ಒಂದು ಪ್ಯಾರಾಗ್ರಾಫ್ ಮೇಲೆ ಪ್ರೋಸೆಸ್ ಮಾಡಿ. 5th, 6th ಸ್ಟೂಡೆಂಟ್ಸ ಒಂದು 4 ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕು ಪರ್ ಪ್ಯಾರಾಗ್ರಾಫ್, 3-4. 6th, ಇದು 7th and 8th ಅಬೌಟ್ 5 to 6 ಹೆಚ್ಚು ಕಡಿಮೆ. ಮೇಲಿನ ಕ್ಲಾಸ್ದವರು ಒಂದು 6 to 7 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. 10th ಪ್ರಸಂಗ ಬಂದರೆ ಎವ್ರಿ ಸೆಂಟೆನ್ಸ್ ಒಂದು ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. ಎಕ್ಸ್ಟ್ರಾರ್ಡಿನರಿ ಸ್ಟಡಿ ಆಗ್ತದೆ, ಮರಿದೇ ಇಲ್ಲ. ಸೂಪರ್ 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 ಕ್ವಶನ್ ಆನ್ಸರ್ ಕ್ರಿಯೇಟ್ ಆಗ್ತವೆ. ಸೊ ದಿಸ್ ಈಸ್ ಕಾಲ್ಡ್ ಅಂಕು ಸ್ಟಡಿ ಮೆಥಡ್. ದ್ಯಾಟ್ಸ್ ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್. ಪ್ರಾಕ್ಟಿಕಲಿ ನಿಮ್ಮ ಸ್ಟಡಿ ಆಗುತ್ತೆ. ಸೊ ಆಗ ಹೋಗಿ ನೀವು ಯಾವೆಲ್ಲ ಒಂದೊಂದು ಲೆಸನ್ 10th ಹಾಗೆ 9th ಅಬೌಟ್ 50, 8th ಅಬೌಟ್ 40 to 40
10th ಇನ್ನೂ ಒಂದು ಅರ್ಧ ಹೆಚ್ಚು ಮಾಡ್ಬೋದು, 60 to 70 ಮಾಡಿದ್ರು. ಈ ವರ್ಷ ಬೋರ್ಡ್ ಎಕ್ಸಾಮ್ದಲ್ಲಿ 10th ಲೆವೆಲ್ಗೆ 60 to 70 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿದ್ರೆ, ಶಾರ್ಟ್ ಕ್ವಶನ್ ಆನ್ಸರ್ ಅಬ್ಜೆಕ್ಟಿವ್. ನಿಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಬರಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ. 2 ಕ್ವಶನ್ ಬರ್ತದೆ ಅಬ್ಜೆಕ್ಟಿವ್, ಇವೆಲ್ಲ ಅಬ್ಜೆಕ್ಟಿವ್. ನಿಮಗೆ ಹೈಯರ್ ಮಾರ್ಕ್ಸ್ ಬೇಕಾ, ದೊಡ್ಡ ಆನ್ಸರ್ ಬೇಕಾ, ಆ ಕ್ವಶನ್ ಸೆಂಟರ್ ಪಾಯಿಂಟ್ ನೋಡ್ಕೊಂಡು ಹಿಂದಿನ ಮುಂದಿನ ಪಾಯಿಂಟ್ಸ್ ಫಿಕ್ಸ್ ಮಾಡ್ಬೋದು. 2 ಮಾರ್ಕ್ಸ್ ಆಗ್ತದೆ. ಒಂದು 4-5 ಪಾಯಿಂಟ್ಸ್ ಫಿಕ್ಸ್ ಮಾಡ್ಬೋದು, 4-5 ಸೆಂಟೆನ್ಸ್. ಇನ್ನೂ ದೊಡ್ಡ ಆನ್ಸರ್ ಬೇಕಾ, ಹೈಯರ್ ಮಾರ್ಕ್ಸ್ಗೆ 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ಗೆ ಹೆಚ್ಚಿಗೆ ಹಿಂದಿನ ಮುಂದಿನ ಸೆಂಟರ್ ಪಾಯಿಂಟ್ ನೋಡ್ಕೊಂಡು ಹಿಂದಿನ ಮುಂದಿನ ಪಾಯಿಂಟ್ಸ್ ಅದಕ್ಕೆ ಕೂಡಿಸ್ಬೋದು. ಮೀನ್ಸ್ ಬಿಗರ್ ಆನ್ಸರ್ಸ್ ಆಗ್ತದೆ. Am I right? ಅರ್ಥ ಇದೆಯಾ? ದಿಸ್ ಇಸ್ ಅನ್ಡರ್ಸ್ಟ್ಯಾಂಡ್. ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಇದೆ, ಡಿಟೇಲ್ ಆಗಿ 40 ಮಿನಿಟ್ಸ್ ಲೆಕ್ಚರ್ ಇದೆ, ಅಲ್ಲಿ ಒಂದು ಸಲ ನೋಡ್ಕೊಳ್ಳಿ. ನಾನು ಒಂದು ಐಡಿಯಾ ಕೊಟ್ಟಿದ್ದೇನೆ. ಈ ಲಾಸ್ಟ್ ನಿಮಗೆ ಹ್ಯಾಂಡ್ ರೈಟಿಂಗ್ ಗೊತ್ತಾಗಿದೆ, ಜಸ್ಟ್ 1 hour ಸಾಕು. ನೀವು ಯಾರಾದ್ರೂ ಚಾಲೆಂಜ್ ತಗೋಬೇಕು, ಯಾರು ಹೇಳಿ ಸ್ಟಡಿ ಮಾಡಬಾರ್ದು, ಯಾರನ್ನು ಕೇಳಿ ಮಾಡಬಾರ್ದು. ನೀವೇ ಸೆಲ್ಫ್ ಇನ್ಸ್ಪೈರ್ಡ್ ಇರಬೇಕು. ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್. ಅದನ್ನು ಮಾಡಿ. ನೀವು ಯಾರಿಗಿನ್ನ ಸೂಪರ್ ಆಗ್ತೀರ. ನಾನು ಹೇಳಿದಂತ ದಯವಿಟ್ಟು ಮಾಡಬೇಡಿ. ನಿಮ್ಮ ಪ್ರಿನ್ಸಿಪಾಲ್, ಟೀಚರ್ಸ್, ಪೇರೆಂಟ್ಸ್, ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ನೋ, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಸೆಲ್ಫ್ ಇನ್ಸ್ಪೈರ್ಡ್ ಇರಬೇಕು, ಸೆಲ್ಫ್ ಮೋಟಿವೇಟೆಡ್ ಇರಬೇಕು. ಸ್ಟೂಡೆಂಟ್ ಅಂದರೆ ಈ ತರ ಯಾರಾದರೂ ಸ್ಟಡಿ ಮಾಡಿದ್ರು, ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್, ಎಕ್ಸ್ಟ್ರಾಆರ್ಡಿನರಿ ಗ್ರಾಮರ್, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ನನಗೂ ಒಂದು ಕಾಲಕ್ಕೆ ಇಂಗ್ಲಿಷ್ ಬಹಳ ತೊಂದರೆ ಇತ್ತು. ನಾನು ಹಳ್ಳಿಯಿಂದ ಧಾರವಾಡಕ್ಕೆ ಹೋದಾಗ, ಧಾರವಾಡದಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕಮ್ ನೋ, ಗೋ ನೋ, ಟೇಕ್ ನೋ, ಪುಟ್ ನೋ, ಟೇಲ್ ನೋ ಅಂತ ಮಾತಾಡೋರು. ನಾನು ಅವರಾಗೆ ಮಾತಾಡೋದು. ಆದರೆ ಗುರುಗಳು ಹೇಳಿದ್ರು ನನಗೆ, ಅನ್ಕೋಸಿದ್ದು ಏನು ಮರ, ಕಮ್ ನೋ, ಗೋ ನೋ, ಟೇಕ್ ನೋ, ಪುಟ್ ನೋ, ಏನಂತ ಹೇಳಿದ್ರು. ಇಲ್ಲ ಸರ್, ನನಗೆ ಇಂಗ್ಲೀಷ್ ಬರ್ತಿಲ್ಲ, ನನಗೆ ಬರುವುದಿಲ್ಲ, ಗ್ರಾಮರ್ ನಾನು ಅಷ್ಟೊಂದು ಸ್ಟಡಿ ಮಾಡಿಲ್ಲ, ಕಾಲೇಜಲ್ಲಿ ಮಕ್ಕಳು ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಈಸಿ ವೇ. ಆದರೆ ದಯವಿಟ್ಟು ಆ ಥರ ಬೇಡ. ಆಮೇಲೆ ನನಗೆ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ಗುರುಗಳು ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಅಫ್ಕೋರ್ಸ್ ಯು ಮಾಸ್ಟರ್ ಸೇ, ಡು ಯು ಕಮ್, ಡೋಂಟ್ ಯು ಕಮ್, ಡು ಯು ಗೋ, ಡೋಂಟ್ ಯು ಗೋ, ಟು ಡು, ಟು ಬಿ, ಟು ಹ್ಯಾವ್. 3 ಯೂಸ್ ಮಾಡ್ಬೋದು. ಒಂದೇ ಸೆಂಟೆನ್ಸ್ 1560 ಫಾರ್ಮ್ಸ್ ಅಲ್ಲಿ ಟರ್ನ್ ಔಟ್ ಆಗುತ್ತೆ. ದಟ್ಸ್ ದ ಸ್ಪೋಕನ್ ಇಂಗ್ಲಿಷ್. ಆಗ ಹೋಗಿ ಇಂಗ್ಲಿಷ್ ಸೂಪರ್ ಆಗ್ತದೆ. ಸೊ ದಯವಿಟ್ಟು ಒಂದು 2, 4, 5 ಗ್ರಾಮರ್ ಬುಕ್ಸ್ ಖರೀದಿ ಮಾಡಿ. ಒಂದು ದೋಸೆ ತಿನ್ನೋದು ಬಿಟ್ಟರೆ, ಒಂದು ಕಪ್ ಚಹಾ ಕುಡಿಯೋದು ಬಿಟ್ಟರೆ ಒಂದೊಂದು ಬುಕ್ ಬರ್ತಾರೆ. ಚಹಾ ಕುಡಿಯೋದು ಬಿಟ್ಟರೆ ರೋಗಗಳೆಲ್ಲ ಹೋಗ್ಬಿಡ್ತವೆ, ಸಿಕ್ಕಾಪಟ್ಟೆ ರೋಗಗಳು ಬರ್ತವೆ ಚಹಾ ಕಾಫಿಗೆ. ವರ್ಷಕ್ಕೆ ಒಂದು ಜೊತೆ ಬಟ್ಟೆ ಬಿಡ್ರಿ, ಒಂದು ಜೊತೆ ಬಟ್ಟೆ ಕಡಿಮೆ ಮಾಡಿ. ನಾನು ಹಿಂಗೆ ಒಂದು ಸ್ಕೂಲ್ದಲ್ಲಿ ಹೇಳಿದೆ, ಬಹಳಷ್ಟು ಸ್ಕೂಲ್ದಲ್ಲಿ ಹೇಳಿದೆ, ನಿಜಕ್ಕೂ ಬಹಳಷ್ಟು ಸ್ಕೂಲ್ದವ್ರು ಇದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಒಂದು ಮೊರಾರ್ಜಿ ಶಾಲೆಯಲ್ಲಿ ನಾನು ಹೇಳಿದಾಗ ಅಲ್ಲಿ ಚಹಾನೇ ಸ್ಟಾಪ್ ಮಾಡ್ತಾರೆ. ಅದ್ರ ಬಂದಾಗ ಅದೇ ದುಡ್ಡ ಮಕ್ಕಳಿಗೆ ಸಮಥಿಂಗ್ ಡಿಫ್ರೆಂಟ್ ಥಿಂಗ್ಸ್ ಕೊಡ್ತಾ ಇದ್ದಾರೆ. ನೋಡಿ, ಇದು ನೀವು ಮಾಡ್ಬೋದು. ನೀವು, ನಾನಲ್ಲ, ಪ್ರಿನ್ಸಿಪಾಲ್ ಟೀಚರ್ಸ್ ಹೇಳಿದ್ರೆ ಅಲ್ಲಿದೆ. ನೀವು ಸ್ವತಃ ಸೆಲ್ಫ್ ಮೋಟಿವೇಟೆಡ್ ಇರಬೇಕು. ಸೊ ವರ್ಷಕ್ಕೆ ಒಂದು ಜೊತೆ ಬಟ್ಟೆ ಬಿಟ್ಟರೆ ಕನಿಷ್ಠ ಒಂದು 1,000-2,000 ದುಡ್ಡು. ನೀವು ಹೋದ್ರು ಛತ್ರಿ ಮಾಡಿ, ಎಲ್ಲ ಮಾಡಿ ಬೇಡ, ಬಿಡಬಾರ್ದು. ಒಳ್ಳೇದು ಮಾಡಿ, ಆದರೆ ವೇಸ್ಟ್ ಥಿಂಗ್ಸ್ ಸ್ಟಾಪ್ ಮಾಡಿ. ಅದನ್ನೇ ಬುಕ್ಸ್ ಕಲೆಕ್ಟ್ ಮಾಡಿ. ಅಂಬೇಡ್ಕರ್ 65,000
100 years ಬ್ಯಾಕ್ ಇಂಗ್ಲೆಂಡ್ನಲ್ಲಿ ಒಂದು 8 ವರ್ಷದ PhD ಕೋರ್ಸ್ ಮಾಡಿ ಹೋಗಿದ್ರು. ನೋಡಿ, ಒಂದು ಲೆಸನ್ ಹೇಗೆ ಜ್ಞಾಪಕದಲ್ಲಿ ಇಟ್ಕೋಬೇಕು, ಸೆಂಟ್ರಲ್ ಐಡಿಯಾ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಒಳ್ಳೆ ಸ್ಟ್ಯಾಂಡರ್ಡ್ ಲೆಸನ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್. ಜಸ್ಟ್ 2 ನಿಮಿಷದಲ್ಲಿ ಹೇಳ್ತಿದ್ದೀರಾ, ಅದರ ಸೆಂಟ್ರಲ್ ಐಡಿಯಾ ನನ್ನ ಹತ್ರ ಇದೆ. ಇವಾಗ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ನಾನು ಅಂಬೇಡ್ಕರ್ ಅವರೇ ಜಗತ್ತ ಪ್ರಸಿದ್ಧ ಒಂದು ಲೆಸನ್. ಡಾಕ್ಟರ್ B.R. ಅಂಬೇಡ್ಕರ್ 1923 ಇವತ್ತಿಗೆ 102-3 years ಬ್ಯಾಕ್ ಇಂಗ್ಲೆಂಡ್ ಹೋಗ್ತಾರೆ. 8 ವರ್ಷದ PhD ಕೋರ್ಸ್ ಮಾಡಿದ್ರು. ಆದ್ರೆ ಅವರು ವಿಚಾರ ಮಾಡ್ತಾರೆ, 8 ವರ್ಷ ನಾನು ಇಂಗ್ಲೆಂಡ್ ಓದ್ಕೊಂಡ್ರೆ ನಮ್ಮ ದೇಶಕ್ಕೆ ನಾನು ಏನು ಸೇವೆ ಮಾಡಿದಾಗ್ತದೆ, 8 ವರ್ಷಗಳು ನಾನು ಸೇವೆ ಮಾಡಿದಾಗ್ತದೆ. ಅದಕ್ಕೆ ಇಂಗ್ಲೆಂಡ್ ಹೋಗಿ ಅಲ್ಲಿ ಯೂನಿವರ್ಸಿಟಿ ರಿಕ್ವೆಸ್ಟ್ ಮಾಡ್ತಾರೆ, ನೋಡಿ 8 ವರ್ಷಗಳನ್ನು ನಿಲ್ಲಿಕ್ಕೆ ಆಗುದಿಲ್ಲ, ನಾನು ತೀರಾ ಕಡಿಮೆ ಸಮಯದಲ್ಲಿ ಸ್ಟಡಿ ಮಾಡ್ಕೊಂಡು ನಾನು ಹೋಗ್ಬೇಕು ದೇಶ ಸೇವೆ ಮಾಡಲಿಕ್ಕೆ, ನಿಮ್ಮ ಪ್ರೋಟೋಕಾಲ್ ಚೇಂಜ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಕೇಳ್ತಾರೆ ಯೂನಿವರ್ಸಿಟಿಗೆ. ಆ ಯೂನಿವರ್ಸಿಟಿದವರ ಯೋಚನೆ ಮಾಡ್ತಾರೆ, ಕೊನೆಗೆ ಹೇಳ್ತಾರೆ, ನೋಡಿ ನಮ್ಮ ಯೂನಿವರ್ಸಿಟಿ ಇತಿಹಾಸದಲ್ಲಿ ಇವತ್ತಿನವರೆಗೆ ಇಂತಹ ನಾವು ಯಾವುದೂ ಪ್ರೋಟೋಕಾಲ್ ಚೇಂಜ್ ಮಾಡಿಲ್ಲ. ಮೋಸ್ಟ್ಲಿ ಮುಂದೆ ಫ್ಯೂಚರ್ದಲ್ಲಿ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅಂಬೇಡ್ಕರ್ ಅವರ ಮೇಲೆ ನಂಬಿಕೆ ಇದೆ, ಮಾಡ್ಕೊಳ್ಳಿ ಮನೆ ಅಂತ ಹೇಳ್ತಾರೆ. ಪ್ರೋಟೋಕಾಲ್ ನಿಮ್ಮ ಸಲುವಾಗಿ ಚೇಂಜ್ ಮಾಡಿಕೊಡ್ತೀವಿ. ಇವು ಸ್ಟಡಿ ಮಾಡ್ಕೋತಾರೆ, ಬಹಳ ಬೇಗ ಮುಗಿಸ್ತಾರೆ, ಇಂಡಿಯಾಕ್ಕೆ ಬರ್ತಾರೆ. ಮುಂದೆ ಬಹಳಷ್ಟು ವರ್ಷಗಳ ನಂತರ ಪೂನಾದೊಳಗೆ ಅಖಿಲ ಭಾರತೀಯ 11ನೇ ವಿದ್ಯಾರ್ಥಿ ಸಮ್ಮೇಳನ, ಇಡೀ ಭಾರತದ ಸ್ಟೂಡೆಂಟ್ಸ್ ಪೂನಾ ಒಳಗೆ 1938ನಲ್ಲಿ ಕೂಡ್ತಾರೆ. ಅಲ್ಲಿ ಇವರು ಆ ಸಭೆಗೆ ಅಧ್ಯಕ್ಷರಿರ್ತಾರೆ. ಅಲ್ಲಿ ಆ ಸಭೆಯಲ್ಲಿ ಅಧ್ಯಕ್ಷರಾಗಿ ಸ್ಟೂಡೆಂಟ್ಸ್ಗೆ, ಭಾರತದ ಸ್ಟೂಡೆಂಟ್ಸ್ಗೆ, ಇವನ್ ಫಾರಿನರ್ ಸ್ಟೂಡೆಂಟ್ ಕೂಡ ಇರ್ತಾರೆ ಅಲ್ಲಿ, ಭಾರತದಲ್ಲಿ ಸ್ಟಡಿ ಮಾಡೋ ಸ್ಟೂಡೆಂಟ್ಸ್. ಅವರು ಹೇಳ್ತಾರೆ, ನಾನು ಹೇಗೆ ಸ್ಟಡಿ ಮಾಡಿ ಬಂದೇನೆ. ಇದು ಬ್ಯಾಕ್ಗ್ರೌಂಡ್ ಇದೆ ಆ ಒಂದು ಲೆಸನ್. ಇನ್ನು ಭಾಷೆಯಲ್ಲಿ ಏನ್ ಹೇಳ್ತಾರೆ, ನಾನು ಅದರ ಸಿಗ್ನಲ್ದಲ್ಲಿ ಕವರ್ ಮಾಡಿದ್ದೇನೆ. ನಿಮ್ಮ ಲೆಸನ್ಸ್ ನೀವು ಕವರ್ ಮಾಡ್ಬೋದು. 1-2 ನಿಮಿಷ ಬ್ಯಾಕ್ಗ್ರೌಂಡ್ ಗೊತ್ತಂದ್ರೆ ಎಕ್ಸ್ಟ್ರಾರ್ಡಿನರಿ ಲೆಸನ್ ಆಗುತ್ತೆ. ಇದು ಬ್ಯಾಕ್ಗ್ರೌಂಡ್. ಹೋಗಿದ್ರೆ ಅವಾಗ ಅವರು 1923ರಲ್ಲಿ ಹಾಗೆ ಮುಗಿಸ್ಕೊಂಡು ಬಂದ್ರು. ಮುಂದೆ ಯಾವಾಗ ಅಧ್ಯಕ್ಷರಾಗಿ ಪೂನಾದಲ್ಲಿ ಲೆಕ್ಚರ್ ಕೊಟ್ಟರು, 1938ರಲ್ಲಿ ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ನೋಡಿ ಇಲ್ಲಿ 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ 20,000 ಬುಕ್ಸ್ ಓದಿದ್ರು. ದಿಸ್ ಇಸ್ 20,000. ಅದಕ್ಕೆ 24 hours, ದಿಸ್ ಇಸ್ ಫುಲ್ ಡೇ. 24 hours ನಲ್ಲಿ 21 hours ಸ್ಟಡಿ ಮಾಡಿದ್ರು. ದಿಸ್ ಇಸ್ 21. ಮತ್ತು ಜಗತ್ತಿನಲ್ಲಿ ಸೂಪರ್ ಟಾಪರ್ ಯಾರಿದ್ರು? ಡಾಕ್ಟರ್ B.R. ಅಂಬೇಡ್ಕರ್. ಓಕೆ, ಪಾಠ ಮುಗಿತು. ಇದೊಂದು ಐತಿಹಾಸಿಕ ಪಾಠ ಇದೆ, ಎಕ್ಸ್ಟ್ರಾರ್ಡಿನರಿ ಪಾಠ ಇದೆ ಜಗತ್ತಿನಲ್ಲಿ. ಕೂರಿಸಿ ನಾನು ಇದಕ್ಕೆ ಸಿಗ್ನಲ್ ಮಾಡಿದ್ದೇನೆ, ಈ ಸಿಗ್ನಲ್ ರೂಪದಲ್ಲಿ. ಓಕೆ, ಅರ್ಥ ಆಗಿದೆಯಾ? ನೀವು ಮಾಡ್ಬೋದು ಈ ತರ. ನಾನು ಸಿಗ್ನಲ್ ಕೊಡ್ತೀನಿ, ಪಾಠ ಹೇಳ್ತೀರಾ? ಕಮಾನ್, ಇನ್ನೊಂದ್ಸಲ ರಿಪೀಟ್ ಮಾಡಲಿ ಅಥವಾ ಹೇಳ್ಬಿಡ್ತೀರಾ? ಎಸ್, ಕಮಾನ್. 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ 20,000 ಬುಕ್ಸ್ ಓದಿದ್ರು. ಅದಕ್ಕಾಗಿ 24 hours ನಲ್ಲಿ 21 hours ಸ್ಟಡಿ ಮಾಡಿದ್ರು.
ಜಗತ್ತಿನಲ್ಲಿ ಆ ಎಕ್ಸಾಮ್ನಲ್ಲಿ ಸೂಪರ್ ಟಾಪರ್ ಯಾರಿದ್ರು? ಸೂಪರ್ ಸೂಪರ್, ವೆರಿ ನೈಸ್. ಸೊ ಸ್ಮಾರ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಸೂಪರ್ ಇರ್ತಾರೆ. ಟೆಕ್ನಿಕ್ ಯೂಸ್ ಮಾಡಬೇಕು, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್. ನಾನೆಲ್ಲ ಕೇಳೋದು 5ನೇ 6ನೇ ಕ್ಲಾಸ್ನವರು ದಿನ 7 ಗಂಟೆ ಸ್ಟಡಿ ಮಾಡಬೇಕು. 7ನೇ ಕ್ಲಾಸ್ನವರು 8ನೇ ಕ್ಲಾಸ್ನವರು 8 ಅವರ್ಸ್ ಸ್ಟಡಿ ಮಾಡಬೇಕು. ಸರ್ ಕೇಳಿದ್ರೆ ಒಬ್ಬರ ಮಾಡ್ಯಾರ ಅಂತ ಕೇಳಿ ಸರ್. ಎಸ್ ಸರ್. ಒಬ್ಬರ ಎಷ್ಟು ಕ್ಲಾಸ್ ಮಾಡ್ಯಾರ ಅಂತ ಕೇಳಿ ಸರ್. ಎಷ್ಟು ಜನ ಮಾಡಿರ್ತೀವಿ? 9 ಅವರ್ಸ್, 8 ಅವರ್ಸ್. ಯಾರಾದರೂ 8 ಅವರ್ಸ್ ಸ್ಟಡಿ ಮಾಡಿದ್ರು 9th ಕಾಲೇಜ್ ನೀವೇ ಸೀದಾ 22 ವಯಸ್ಸಿನಲ್ಲಿ 23 ವಯಸ್ಸಿನಲ್ಲಿ ಸೀದಾ IAS ಆಗ್ತೀರಾ. IAS ನಾನು ಗ್ಯಾರಂಟಿ ಕೊಡುತ್ತೆ. ಸಮ್ಮರ್ ವೇಕೇಶನ್ ನಲ್ಲಿ ಪ್ರೈಮರಿ ಸ್ಟೂಡೆಂಟ್ಸ್ ಅಬೌಟ್ 20 ಅವರ್ಸ್ ಸ್ಟಡಿ ಮಾಡಬೇಕು. ಗಂಟೆಗೆ 10-15 ನಿಮಿಷ ಗ್ಯಾಪ್ ಮಾಡ್ತಾರೆ. 4 ಗಂಟೆ ನಂತರ ಯಾರು ಮಲ್ಕೋಬಾರ್ದು. 4 ಗಂಟೆ ನಂತರ ಯಾವುದೇ ನಿದ್ದೆ ಮಾಡಬಾರ್ದು. ಮತ್ತು ರಾತ್ರಿ 10:30 ನಂತರ ನಿದ್ದೆ ಮಾಡಲೇಬೇಕು. 10:30 ನಂತರ ರಾತ್ರಿ 10:30 ನಂತರ ಸ್ಟಡಿ ಮಾಡಬಾರ್ದು. ಬೆಳಗ್ಗೆ 4 ನಂತರ ನಿದ್ದೆ ಮಾಡಬಾರ್ದು, ಸ್ಟಡಿ ಮಾಡಲೇಬೇಕು. ಸೂಪರ್ ಸ್ಟಡಿ ಆಗ್ತದೆ. ಆಮೇಲೆ ಎವ್ರಿ ಅವರ್ ಮತ್ತು 10 ನಿಮಿಷ ಆಗ್ತದೆ. ಮತ್ತು ಈ ಬರೋ 3 ತಿಂಗಳ 2-3 ತಿಂಗಳು ಬಹಳ ಸೀರಿಯಸ್ ಹೋಗಬೇಕು. ಸಮ್ಮರ್ ವೇಕೇಶನ್ ಸೂಪರ್ ಸ್ಟಡಿ ಮಾಡಬೇಕು. ಓಕೆ, ಖಂಡಿತ. ಈಗ ಲಾಸ್ಟ್ ಒಂದು ಜಸ್ಟ್ ಹ್ಯಾಂಡ್ ರೈಟಿಂಗ್ ಒಂದು ಐಡಿಯಾ ಕೊಡ್ತೇನೆ. ಇಲ್ಲಿ ನಾವು ಯಾವ ತರ ರೈಟಿಂಗ್ ಇರಬೇಕು? ಸೂಪರ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಬೇಕು. ನಾನು ಹೀಗೆ ಬರಲೇಬೇಕು. 10 ಟೆಕ್ನಿಕ್ಸ್ ಇವೆ. ಇದಕ್ಕೂ ನಾನು ವಿಡಿಯೋಸ್ ಮಾಡಿದ್ದೇನೆ. ಒಂದು ಇಂಗ್ಲಿಷ್ ಗ್ರಾಮರ್ ಬುಕ್ ಇದೆ ನಂದು, ವಿತ್ ಸ್ಪೋಕನ್ ಇಂಗ್ಲಿಷ್ ವಿತ್ ಎಕ್ಸ್ಟ್ರಾ ಆರ್ಡಿನರಿ ಗ್ರಾಮರ್ ಬುಕ್ ಇವಾಗ ನನ್ನ ಹತ್ರ ಇಲ್ಲ, ಖಾಲಿಯಾಗಿದೆ. ಇಲ್ಲಿ ನೋಡಿ, ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಸೂಪರ್ ಪರ್ಫೆಕ್ಟ್ ಇರಬೇಕು. ಇದು ನೀವು ವರ್ಷಾನ್ಗಟ್ಟಲೆ ಬರ್ಕೋದು ಕೂತ್ರು ಬರೋದಿಲ್ಲ. ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದರೂ ಬರೆದ್ರೆ ಸ್ವಂತಕ್ಕೆ ಕಂಡೀಷನ್ ಹಾಕೋಬೇಕು. ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಕೆಳಗೆ ಮೇಲೆ ಮಾಡಬಾರ್ದು. ಇಟ್ ಮೀನ್ಸ್ ಒಂದೇ ಲೆವೆಲ್ ಇಟ್ಕೋಬೇಕು. ನೀವು ಇಲ್ಲಿಂದ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ತಲೆಯಲ್ಲಿ ಈ ಶಬ್ದ ಇರಬೇಕು. ನಾನು ಒಂದೇ ಲೈನ್ದಲ್ಲಿ ಬರೀಬೇಕು. ಬಾಟಮ್ ಲೈನ್, ಟಾಪ್ ಲೈನ್. ಒಂದು 2-3 ದಿನದಲ್ಲಿ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದೆ. ಇದು ಒಂದು ಪಾಯಿಂಟ್ ಆಯ್ತು. 2ನೇ ಪಾಯಿಂಟ್, ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಸಮೀಪ ದೂರ ಮಾಡಬಾರ್ದು. ಮೀನ್ಸ್ ಒಂದೇ ಸಮ ಅಂತರದಲ್ಲಿ ಇಟ್ಕೋಬೇಕು. ನೋಡಿ, ಸಮಾಂತರ. ಆಮೇಲೆ ಇಂಗ್ಲಿಷ್ ಜಸ್ಟ್ 80 ಡಿಗ್ರೀಸ್ನಲ್ಲಿ ಇನ್ಸೈಡ್ ಸ್ಲೋಪ್ ತಗೋಬೇಕು. ಬರಿಬೇಕಾದ್ರೆ ನೋಟ್ಬುಕ್ಕ, ಪೇಪರ, ಬುಕ್ ಏನೇ ಇರಲಿ ಮಧ್ಯದಿಂದ ಬಲಕ್ಕಿಡಬೇಕು. ಬಲಗೈನಿಂದ ಬರೆಯುವಾಗ ಎಡಕ್ಕಿದ್ರೆ ಎಡಕ್ಕಿಡಬೇಕು. ಮತ್ತು ಎಡಗೈ ಸಪೋರ್ಟ್ ತಗೋಬೇಕು ಲೈಟಾಗಿ. ಆಮೇಲೆ ದಪ್ಪ ಬರೀ ಬಾಲ್ ಪಾಯಿಂಟ್ ಪೇನ್ ತೋದು 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ತೋದು ಇಂಗ್ಲಿಷ್ ಬರ್ಕೊಳ್ಳಿ. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಆಮೇಲೆ 85 ಡಿಗ್ರಿ ಹಿಂದಿ, ಸಂಸ್ಕೃತ, 90 ಡಿಗ್ರಿ ಕನ್ನಡ ಸೂಪರ್ ರೈಟಿಂಗ್ ಆಗ್ತದೆ. ಆಮೇಲೆ ಇಲ್ಲಿ ನಂಬರ್ಸ್ ಕೊಟ್ಟಿದೆ ನೋಡಿ. ಇಲ್ಲಿ B1 ಇಲ್ಲಿಂದ ಸ್ಟಾರ್ಟ್, 1 2 ಹೊರಗಡೆಯಿಂದ ಹೊರಗಡೆ ಇಲ್ಲಿ 3 4 5 6 and 7 ಈ ತರ ನಂಬರ್ಸ್ ಕೊಟ್ಟದ್ದು ನನ್ನೊಂದು ಬುಕ್ ಇದೆ, ಗ್ರಾಮರ್ ಬುಕ್ ಇದೆ, ವಿತ್ ಸ್ಪೋಕನ್ ಇಂಗ್ಲಿಷ್ ಇದೆ, ವಿತ್ ಅಕ್ಕು ಸ್ಟಡಿ ಮೆಥಡ್ ಇದೆ, ವಿತ್ ಸೂಪರ್ ಕ್ಲಾಸ್ ಒಂದೇ ಸೆಂಟೆನ್ಸ್ 1560 ಫಾರ್ಮ್ಸ್ ಆಗಿದೆ. ಎಕ್ಸ್ಟ್ರಾ ಆರ್ಡಿನರಿ ಸ್ಪೋಕನ್ ಇಂಗ್ಲಿಷ್ ಬುಕ್ ಇದೆ. ಆದರೆ ಇವಾಗ ಆ ಬುಕ್ಸ್ ನನ್ನ ಹತ್ರ ಸ್ಟಾಕ್ಸ್ ಇಲ್ಲ. ನಾನು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ದಲ್ಲಿ ಬರ್ತಾ ಇದ್ದೀನಿ, ನೀವು ತಗೋಬೋದು.
140 other is good. His two daughters are now becoming scientists. What methodology he used to prepare his kids, daughters, he is sharing with you all. He said that we have a YouTube channel. If you are interested in his teaching techniques, go. Instead of seeing Faltu reels, you better see such videos. Who knows, some or other way it may help you. He said, sir said that 9th class students should study 9 hours. Who are doing that? So you have to think. Without studying, no one will come up. So please study. And sir, thanks for coming to our school. So in future, even our teachers also will get the points and they inspire our students to follow these methods, especially maths subject teacher. Use it very practice. Okay? Thank you.